ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಸಿದ್ದೇಶ್ ಅಂತ ಸರ್. ಸರ್ ಇದು ಯಾವ ಸರ್ ಇದು? ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಎಸ್ ಸೋಮನಮಲಾಪುರ ಗ್ರಾಮ ಸರ್. ಸರ್ ಇದೇನು ಸರ್ ಇದು? ಇದು ಉಳೆದೆಲೆ ಅಂತ ಸರ್. ಇದು ಹಾಂ ಸರ್, ವೀಳ್ಯದೆಲೆ ಸರ್. ಇದು ಸರ್ ಯಾವ ರೀತಿ ಮಾಡ್ತೀರಾ ಸರ್ ಇದನ್ನ ವೀಳ್ಯದೆಲೆನ? ಇದೇನಿಲ್ಲ ಸರ್, ಸಿಂಪಲ್ ಈ ಥರ ಇದು ಒಂದು ಅರ್ಧ ಅಡಿ ಬಾಕ್ಸ್ ಗುಂಡಿ ಹೊಡ್ಕೊಂಡು ಹಾಂ ಸರ್. ಸರ್ ಬಳ್ಳಿ ಇರುತ್ತಲ್ಲ, ಇದು ಬುಡನಾರ ಹಾಕ್ಬೋದು ಇಲ್ಲ ತುದಿನಾರ ಹಾಕ್ಬೋದು ಹಾಂ ಸರ್. ಸರ್. ಹಾಂ ಸರ್. ಇದು ಅದು ಈ ಬುಡ ಹಾಕಿದ್ರೆ ಹ್ಞೂ ಸರ್. ಚೆನ್ನಾಗ್ ಬರುತ್ತೆ ಸರ್. ಅದು ತುದಿ ಬಹಳ ನೀರ್ ಬೇಕು ಸರ್, ಮಳೆಗಾಲದ ಹಾಕ್ಬೇಕು ಸರ್. ಅದು ಹಾಂ ಸರ್. ಅದು ಬಿಸಿಲು ಟೈಮಲ್ಲಿ ಹತ್ತಲ್ಲ ಸರ್. ಹಾಂ ಸರ್. ಇದು ಬುಡನೇ ನಮಗೆ ಉತ್ತಮ ಸರ್. ಇದು ಹಾಂ ಸರ್. ಇದು ದಪ್ಪ ಬೆಳೆ ಸರ್. ಇದು ಗುಂಡಿ ಹೊಡ್ಕೊಂಡೆ ಸರ್. ಇಲ್ಲಿ ಅಷ್ಟು ಒಂದು 5-6 ಸೇರ್ಗಾದ್ರೆ ಒಂದು 7-8 ಸೇರ್ಗಾದ್ರೆ ಸಾಕು ಸರ್. ಹಾಂ ಸರ್. ಹಿಂಗೆ ಇಟ್ಬಿಟ್ಟು ಮಣ್ಣು ಹಾಕಿ ತುಳಿದು ಬಿಟ್ಟು ಸರ್, ಹ್ಞೂ, ಆಮೇಲೆ ಮಡಿ ಕಟ್ಟಿಬಿಟ್ಟು ನೀರ್ ಬಿಟ್ರೆ ಮುಗೀತು ಸರ್. ಸರ್ ಈಗ ಇದು ಯಾವ ಮರ ಸರ್ ಇದು? ಇದು ಚಕ್ಕೆ ಮರ ಅಂತ ಸರ. ಇದು ಸರ್ ಇನ್ನೊಂದು ಇದೆಯಲ್ಲ ಸರ್ ಅದು? ಅದು ಗುರ್ನು ಮರ ಅಂತ ಸರ್. ಚಕ್ಕೆ ಮರ ಅಂದ್ರೆ ಇದು ಬೇಗ ಹಾಕಿದ್ರೆ ಬೇಗ ಬರುತ್ತೆ. ಹಾಂ ಸರ್. ಇದು ಬರೋದು ಅದು ಇದಕ್ಕಿಂತ ಲೇಟ್ ಆಗುತ್ತೆ, ಅದಕ್ಕೆ ಇದನ್ನ 2 ಹಾಕ್ತಿವಿ. ಹಾಂ ಸರ್. ಇದು ಒಣಗೋಗುತ್ತೆ ಹಾಂ ಸರ್. ಬರ್ತಾ ಮಿನಿಮಮ್ ಒಂದು 2 ವರ್ಷ ಬರುತ್ತೆ. ಹಾಂ ಸರ್. ಅದಕ್ಕೋಸ್ಕರ ಹಾಕ್ತಿವಿ. ಆಮೇಲೆ ಇದು ಬಂದ್ಮೇಲೆ ದಪ್ಪ ಆಗುತ್ತಾ, ಹಾಂ ಸರ್. ಅದಕ್ಕೆ ಹಿಡ್ಕೊಂತೀವಿ ಸರ್. ಇದು ಹಾಂ ಸರ್. ಸೊಪ್ಪು ಹಿಡ್ಕೊಂತ ಇದ್ರೆ ಅಷ್ಟು ದಪ್ಪ ಆಗಲ್ಲ. ಹಾಂ ಸರ್. ಸರ್ ಅಂದ್ರೆ ಬಳ್ಳಿಗೆ ಹಚ್ಚಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸರ್ ಇದು ವೀಳ್ಯದೆಲೆನ ಯಾವ ರೀತಿ ಕಟ್ ಮಾಡ್ತೀರಾ ಸರ್? ಸರ್ ಇದೇ ಉಗುರು ಸರ್. ಇದು ತಗಡಲ್ಲೇ ಮಾಡ್ತೀವಿ ಸರ್. ತಗಡಲ್ಲೇ ಮಾಡಿರ್ತಾರೆ. ಇದೇ ಸರ್. ಈ ತರ ರೀತಿ ಅಲ್ಲ ಸರ್, ಇದೇ ಇದೆ ಸರ್. ಸರ್ ಈ ರೀತಿ ಕಟ್ ಮಾಡ್ತೀರಾ ಸರ್? ಈಗ ಕೈಯಲ್ಲೇ ಕಟ್ ಮಾಡೋಯ್ತಲ್ಲ ಸರ್ ಇದನ್ನ? ಇದು ಏನಾಗಲ್ಲ ಸರ್ ಅವಾಗ? ಇದು ನಂಜಾಗುತ್ತೆ ಸರ್ ಬಳ್ಳಿಗೆ. ಬಳ್ಳಿ ನಂಜಾಗುತ್ತೆ, ಎಲೆ ಬತ್ತು ಸತ್ತೋಗುತ್ತೆ ಸರ್. ಬಹಳ ದಿವಸ ಉಳಿಯಲ್ಲ, ಸತ್ತೋಗುತ್ತೆ ಸರ್. ಹಾಂ ಸರ್. ಅದಕ್ಕೆ ಸರ್ ಹಿಂಗ್ ಕಟಾವ್ ಮಾಡಿದ್ರೆ ಮುಗಿತು. ಈ ರೀತಿ ಕಟ್ ಮಾಡ್ತೀರಾ ಸರ್? ಈ ರೀತಿ. ಈ ರೀತಿ ಇಷ್ಟು ಸರ್. ಈಗ ಹೊಸನಾಗಿ ಈಗ ಬಳ್ಳಿ ಮಾಡೋ ಬಹಳ ಜನ ಇದಾರೆ. ಈಗ ಯಾವ ರೀತಿ ನಿಮ್ಗೆ ಅನುಕೂಲ ಗೊತ್ತಿದ್ದಷ್ಟು ರೀತಿ, ನಿಮಗೆ ಗೊತ್ತಿದ್ದಷ್ಟು ರೀತಿ ರೈತರಿಗೆ ಸರ್ ಈಗ ಯಾವ ರೀತಿ ನೀವೀಗ ಬೇರೆಯವರಿಗೆ ಬೆಳೆ ಮಾಡ್ಕೊಡ್ಬೋದು, ಈ ರೀತಿ ಯಾವ ತರ ಬೆಳಿಬೋದು ನೋಡಿ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ರೈತರು ಅವರೇ ಕೆಲಸ ಮಾಡೋದು, ಅವರೇ ಇದು ಮಾಡೋದು. ಇದಕ್ಕಿಂತ ಬೇರೆ ಇದು ಮಾಡಂಗಿಲ್ಲ, ಐಡಿಯಾ ತಗೊಳಂಗಿಲ್ಲ, ಏನಿಲ್ಲ. ಅವ್ರ ಐಡಿಯಾ ತಕೊಂಡ್ ಮಾಡ್ಕೊಂಡು ಆರಾಮ್ ಅವನೇ ಮಾಡ್ಕೊಂಡು ಆರಾಮ್ ಎಂಜಾಯ್ ಮನೆಗೆ ಇರ್ತೀನಿ ಸರ್. ಇದನ್ನೇ ಬಿಟ್ಟರೆ ನಿಮಗೆ ಬೇರೆ ಜೀವನ ಇಲ್ಲ ಸರ್? ಇದು ಬೆಂಗಳೂರು ಸಂಬಳ ದುಡಿದ್ರೆ ಸರ್, ಇಲ್ಲೇ ನಮಗೆ ಕೊಡುತ್ತಲ್ಲ ಸರ್, ತಿಂಗಳ ಕೊಡುತ್ತಲ್ಲ. ಈಗ ಸರ ಏನಂದ್ರ ಬೆಂಗಳೂರು 15-20 ಸಾವಿರ ಅವ್ರ ಮಾತ್ರ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋಕ್ಕಿಂತ ಮುಂದೆ ಇದ್ರೆಲ್ಲ ಬೇಕಾದ್ರೆ ಸಾಕಮಟ್ಟ ವ್ಯವಸ್ಥಿತ ಕೆಲಸ ಮಾಡಿ ಸಾಕು, ನಿಮ್ದಾಗಿ ಜೀವನ ಮಾಡಬಹುದು. ಮಿನಿಮಮ್ 1 ಲಕ್ಷ ಮಟ್ಟ ಪಟ್ಟಿ ತಗೋತಾರೆ. ಲಕ್ಷ ಅಲ್ಲ, 4 ಲಕ್ಷ, 5 ಲಕ್ಷ, 6 ಲಕ್ಷ ಮಟ್ಟ ಪಟ್ಟಿ ತಗೋತಾರೆ ಸರ್. ಈಗ ಹೊಸನಾಗಿ ಬಳ್ಳಿ ಹಾಕ್ತಾರಲ್ಲ ರೈತರಿಗೆ, ನಿಮ್ಮ ಐಡಿಯಾ ಅಂದ್ರೆ ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಮಾಡಿದ್ರೆ ಉತ್ತಮ, ಆಮೇಲೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಮೆಡಿಸಿನ್ ಹಾಕ್ಬೇಕು, ಗೊಬ್ಬರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸಿಂಪಲ್ ನಮ್ಮ ಮಾವರು ಹೇಳ್ದಂಗೆ ಸಿಂಪಲ್ ಸಣ್ಣ ಬಾಕ್ಸ್ ಮಾಡ್ಕೊಂಡು ಅದಕ್ಕೆ ಸರ್ ಈ ರೀತಿ ಬಾಕ್ಸ್ ಮಾಡ್ಬೇಕಾ ಸರ್? ಅಗಲ ಬಾಕ್ಸ್ ಮಾಡಿದ್ರೆ ಸಾಕು. 3 ಗುಣಿಗೆ 1 ಮಡಿ ಸರ್. ಸರ್ 3 ಗುಣಿ ಅಂದ್ರೆ ಯಾವ ತರ ಸರ್ ಇದು? ಅದು ಅಲ್ಲೊಂದು ಗುಣಿ, ಇಲ್ಲೊಂದು ಗುಣಿ, ಇಲ್ಲೊಂದು ಗುಣಿ ಸರ್. ಇದು 1 ಗುಣಿನ ಸರ್? ಇದು 2 ಸೇರಿ 1 ಗುಣಿ. ಹೌದಾ ಸರ್? ಇದು ಈ ತರ ತೆಗೆದು 6 ಸೇರಿಗೆ ಹಚ್ಚಕ್ರೆ ಸ್ಟಾರ್ಟಿಂಗ್ ಈ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸಿಗೆ 6 ಸೇರಿಗೆ 6 ತಪ್ಪಿರು 7 ಸೇರಿಗೆ ಇಟ್ಟು ಬೆಳೆ ಸಾಕು. ಆಮೇಲೆ ಮಣ್ಣು ಬೆಳೆ ಹತ್ತುತ್ತೆ. ಆಮೇಲೆ ಇದಕ್ಕೀಗ ಸರ್ಕಾರಿ ಗೊಬ್ಬರ ಮುಟ್ಸಕ್ಕೆ ಹೋಗ್ಬೋದು ಸರ್, ಸುಮ್ಮನೆ ವೇಸ್ಟ್. ರೋಗ ಬರುತ್ತೆ, ಇದು ಒಣಗುತ್ತೆ, ಇಲ್ಲಿ ಕರ್ಜಿಗೆ ಹೊಡೆಯುತ್ತೆ. ಗೊಬ್ಬರ ಅಂದ್ರೆ ಆಸೆ ತೋರ್ಸುತ್ತೆ, ಬರುತ್ತೆ. ಆಸೆ ತೋರಿಸಿ ಸತ್ತ ಹೋಗ್ಬಿಡುತ್ತೆ ಬೆಳೆ. ಅಂತವೆಲ್ಲ ಮಾಡಕ್ ಹೋಗ್ಬಿಟ್ಟು ಗೊಬ್ಬರದಲ್ಲಿ ಪ್ಯೂರ್ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ, ಆಡಿನ ಗೊಬ್ಬರ ಆ ರೀತಿ ಮಾಡ್ಬೇಕು. ಇಲ್ಲ ಕೃಷಿ ಇಲಾಖೆ ಔಷಧಿ ಕೊಡುತ್ತಾರೆ, ಬೇನೆಣ್ಣೆ, ಸಮೃದ್ಧಿ ಅಂತ, ಅವನ್ನೆಲ್ಲ ಬಿಡ್ಬೋದು, ಅವಕ್ಕೆಲ್ಲ ತೊಂದ್ರೆ ಇಲ್ಲ. ಈಗ ಬಳ್ಳಿಗೆ ಏನೋ ತೊಂದ್ರೆ ಆಗಲ್ಲ ಸರ್ ಅದು ಮೆಡಿಸಿನ್ ಹಾಕಿದ್ರೆ? ಬೇನೆಣ್ಣೆ ಅದು ಬಿಟ್ರೆ ಗೊಬ್ಬರ ಅಷ್ಟೇ. ಸರ್ ಈಗ ಯಾವ ರೀತಿ ಕಟ್ತೀರಾ ಇದನ್ನ? ಅಂದ್ರೆ ಇದು ಯಾವ ರೀತಿ ಕಟ್ತೀರಾ? ಇದು ಇದಿಲ್ಲ ಸರ್, ಇದು ಗಂಟು, ಇದು ಯಾವ ರೀತಿ ಕಟ್ತೀರಾ? ಯಾವ ರೀತಿ ಇದೇನ ಸರ್ ಇದು? ಸರ್ ಇದು ಬಾಳೆ ಮರ ಸರ್. ಅದು ಬಾಳೆಯಲ್ಲಿ ಏನ್ ಮಾಡ್ತೀರಿ, ಬಾಳೆ ಕಂಬಕ್ಕೆ ಹೋಗಿ ಹಾಕಿ ಒಣಗಿಸ್ತೀವಿ ಸರ್. ಒಂದು ವಾರ, ಮಿನಿಮಮ್ 1 ವಾರ ಒಣಗಿಸ್ಕೊಂಡು ಆಮೇಲೆ ಪಟ್ಟೆ ಬಿಸ್ತೀವಿ ಸರ್. ಪಟ್ಟೆ ಬರುತ್ತಲ್ಲ, ಪಟ್ಟೆ ಬಿಚ್ಚಿ ಒಣಗಿಸ್ತೀವಿ ಸರ್. ಬಿಸ್ಲಿ ಒಣಗಿಸಿ ಬೆಳಗ್ಗೆ ಇಬ್ಬನಿಗೆ ಅಷ್ಟೇ ಕಟ್ಬೇಕು ಸರ್. ಬಿಸ್ಲು ಹತ್ತಂದ್ರೆ ಕಟ್ಟಕ್ ಬರಲ್ಲ. ಆಮೇಲೆ ಬೆಳಗ್ಗೆ ಕಟ್ಕೊಂಡು ಮನೆ ಹೋಗಿ
ಒಂದ್ ಹತ್ರ ಸ್ಟೇ ಮಾಡಿ ಇಟ್ಕೊಂತೀವಿ ಸರ್. Stock ಮಾಡಿ ಬೇಕಾದ್ರೆ ಎಷ್ಟು ತಗೊಂಡು ಬಂದು ಎಷ್ಟು ಬೇಕಾ ಅಷ್ಟು ಯೂಸ್ ಮಾಡ್ಕೊಂತೀವಿ ಮನೆಗೆ ನೆನೆಸ್ಕೊಂಡು ಹಿಂಗ್ ಕಟ್ತೀವಿ ಸರ್. ಹಿಂಗ್ ಚಿಕ್ಕಂತೀವ ಹಿಂಗ್ ಚಿಕ್ಕಂಗ್ ಕಟ್ತೀವಿ ಸರ್. ಇದಂಗ್ ಗೊಬ್ಬರ ಆಗುತ್ತೆ ಸರ್. ಪ್ಲಾಸ್ಟಿಕ್ ಎಲ್ಲ ಬಳೆನವರು ಎಲ್ಮೇಲೆ ಬಿದ್ರು ಕೊಳೆಯುತ್ತೆ. ಸೊ ಬಳ್ಳಿಗೆ ನೋ ಪ್ರಾಬ್ಲಮ್ ಏನೂ ಆಗಲ್ಲ. ಈಗ ನಿಮಗೆ ಈಗ ಈ ಊರಾಗೆ ಮತ್ತೊಂದು ಊರಾಗೆ ಕೂಲಿ ಹೆಂಗೆ ಸರ್ ನಿಮಗೆ? ಇಲ್ಲಿ ಅಂದ್ರೆ ಜಾಸ್ತಿನ ಕೊಡ್ತಾರೆ ಅಂದ್ರೆ ಇಲ್ಲಿ ಕೂಲಿ 500 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ಕೂಲಿ ಕೊಡ್ತಾರೆ ಸರ್. ಆಮೇಲೆ ಒಂದೇ ಬಳ್ಳಿ ಕಟ್ಟಕ್ಕೆ ಸರ್ ಇದು ಯಾವ ಈಗ ಮಾರ್ಕೆಟ್ ಅಂತ ಹೇಳಿದ್ರಲ್ಲ ಸರ್, ಇದು ಮಾರ್ಕೆಟಿಗೆ ಯಾವ ರೀತಿ ಕಳಿಸ್ತೀರಾ ಸರ್? ಇದು ಎಲೆನ ವೀಳ್ಯದೆಲೆನ ಇದಿಲ್ಲ ಸರ್, ಇದು ಯಾವ ರೀತಿ ಮಾರ್ಕೆಟಿಗೆ ಕಳಿಸ್ತೀರಾ? ಮಾರ್ಕೆಟಿಗೆ ಸರ್ 120 ಕಟ್ಟು ಕಳಿಸ್ತೀವಿ ಸರ್. 120 ಕಟ್ಟು. ಒಂದ್ ಕಟ್ಟೆ 100 ಎಲೆ ಇರ್ತಾವೆ. 120 ಎಲೆ ಇರ್ತವೆ ಸರ್. ಒಂದು ಕಟ್ಟಲ್ಲಿ ಅಂದ್ರೆ 100 ಎಲೆ ಒಂದ್ ಕಟ್ಟು. 100 ಎಲೆಗೆ ಒಂದು ಕಟ್ಟು. 110 ಎಲೆಗೆ ಒಂದು ಕಟ್ಟು. ನಮ್ಮೂರೆಲ್ಲ 120 ಎಲೆನ ಕೊಯ್ತಾರೆ ಸರ್. 120 ಎಲೆ ಒಂದು ಕಟ್ಟು ಅಂತ 120 ಕಟ್ಟು ಇರ್ತವೆ. ಅಂದ್ರೆ ಸರ್ ಎಷ್ಟು ಅಲ್ಲಿಗೆ ಇಂಟು 120 ಎಲೆ ಅಲ್ಲ 12,000 ಎಲೆ. 12,000 ಎಲೆ ಸರ್. 12,000 ಒಂದು ಪೆಂಡೆ ಬಾಳೆ ಚೆಲ್ ತಗೊಂತೀವಿ ಸರ್. ಪುಟ್ಟಿ ನೋಡಿದ್ರೆ ಪುಟ್ಟಿ ತಗೊಂಡು ಹಚ್ಕೊಂಡು ಹಚ್ಚಿ ಬೈಪಾಸ್ ಹೋಗುತ್ತೆ. ಬೈಪಾಸ್ ಮಿನಿಮಮ್ ಅಂದ್ರೆ 18-19 ಸಾವಿರ ಮಾರ್ಕೆಟ್ ಐತೆ ಸರ್. ಎಲ್ಲ ಟೈಮ್ 15,000 ಎಲ್ಲ ಟೈಮ್ ಇರಲ್ಲ ಸರ್. ಮಿನಿಮಮ್ 4 ಮಂತ್ಸ್ ಇರುತ್ತೆ ಸರ್. ಹರಾಜ್ ಮಾರ್ಕೆಟ್ ಅದು. ಮತ್ತೆ ಎಲ್ಲೆಲ್ಲಿ ಇದಾವೆ ಸರ್ ಮಾರ್ಕೆಟ್? ಹರಿಹರ ಇದೆ, ಕಾಡ್ಗಿ ಇದೆ ಸರ್, ಆಮೇಲೆ ಧಾರವಾಡ ಇದೆ. ನಮ್ಗೆ ನಮಗೆ ಬೆಸ್ಟ್ ಅಂದ್ರೆ ಇಲ್ಲಿ ನಮ್ದು ಹರಿಹರ ಸರ್. ಅಂದ್ರೆ ಚೆನ್ನಾಗಿ ದಿನ ಹೋಗುತ್ತಾ ಸರ್ ಇದು? ಯಾವ ರೀತಿ ಬೆಳೆ ಸರ್ ಇದು? ಈಗ ವಾರ್ಷಿಕ ಬೆಳೆನಾ, ವಾರದ ಬೆಳೆನಾ, ದಿನ ಬೆಳೆ, ತಿಂಗಳ ಬೆಳೆ? ಅಂದ್ರೆ ಎಷ್ಟು ದಿವಸಕ್ಕೆ ಕಟಾವ್ ಮಾಡ್ತೀರಾ ಸರ್ ಇದನ್ನ? ಸರ್ ಮಿನಿಮಮ್ ಅಂದ್ರೆ 20 ದಿವಸಕ್ಕೂ ಕಟಾವ್ ಮಾಡ್ತೀವಿ. ಇಲ್ಲ ಒಂದ್ ತಿಂಗಳು 25 ದಿವಸಕ್ಕೆ ಕಟಾವ್ ಮಾಡ್ತೀವಿ. ಮಿನಿಮಮ್ ಒಂದ್ ತಿಂಗಳು ಸರ್. ಒಂದ್ 30 ದಿನಕ್ಕೆ ಈಗ ಆಲ್ರೆಡಿ ಒಂದ್ 20 ದಿನ ಆಗಿರ್ಬೋದು ಸರ್. ಎಲೆಂಗ್ ಬಂದಿದೆ. ಇವಾಗ ಕೊಯ್ಬೇಕು ಆಕ್ಚುಲಿ. ಸರ್ ಇದು ಬಿಟ್ರೆ ಕೊಯ್ತೀವಿ. ಇದಕ್ಕಿಂತ ದೊಡ್ಡ ಎಲೆ ಬರುತ್ತಾ? ಅಂದ್ರೆ ಸ್ಟಾರ್ಟಿಂಗ್ ಸೆಕೆಂಡ್ ಕೊಯ್ಲ್ ಬರುತ್ತೆ. ಸೆಕೆಂಡ್ ಬಾಳ ಎಲೆ ಆಗುತ್ತೆ ಸರ್ ನಮ್ದು. ನೋಡಿ ಸರ್ ಇಲ್ಲಿ ಹೆಂಗ್ ಐತೆ ಸರ್. ಇದು ಸೂಪರ್ ಇದೆ ಸರ್. ಇದು ಇದೇ ರೀತಿ ಆಗುತ್ತಾ? ಮತ್ತೆ ಸರ್ ಇದು ಮತ್ತೆ ನೆಕ್ಸ್ಟ್ ಎಲೆ ಬರೋದು ಇದು ನೆಕ್ಸ್ಟ್ ಅಲ್ಲೇ ಬರೋ ಇದು ಚಿಗುರು ಸರ. ಇದೆಲ್ಲ ಬರುತ್ತೆ ನೆಕ್ಸ್ಟ್. ಮತ್ತೆ ಇದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಇಲ್ಲಿ ಬರುತ್ತೆ ಕುಡಿ ಐತಲ್ಲ ಸರ್. ನೀವು ಈಗ ಎಲೆ ಕಟಾವ್ ಮಾಡ್ತಿರಲ್ಲ, ಇದನ್ನ ಬಿಟ್ಟು ಕಟಾವ್ ಮಾಡ್ತೀರಾ, ಇದನ್ನ ಸೇರಿಸಿ ಕಟಾವ್ ಮಾಡ್ತೀರಾ? ಹಿಡ್ಕೊಂಡು ಊರಕ್ ಇರ್ತಲ್ಲ, ಹಿಡ್ಕೊಂಡ್ ಮುಗಿತ ಹಿಡ್ಕೊಂಡ್ ಸ್ಪೀಡ್ ಆಗಂದ್ರೆ ಕೊಯ್ತಾರಲ್ಲ, ದಡಬಡ ಸ್ಪೀಡ್. ಹೌದಾ ಸರ್? ಹೌದಾ, ಈ ರೀತಿ ಕಟಾವ್ ಮಾಡ್ತೀರಾ ಸರ್? ಮತ್ತೆ ಸರ್ ಹೆಂಗ್ ಹೊಂದ್ಕೊಂತ ಹೋದ್ರೆ 120 ಒಂದ್ ಕಟ್ಟು ಸರ್. ಸರ್ ಈಗ ಇದು ದೊಡ್ಡದು ಬಂದಿದೆ, ಇದಕ್ಕೆ ಸಣ್ಣದು ಬಂದಿದೆ. ಇದು ಹಂಗೆ ಸರ್. ಇದು ಹಂಗಾಗಿದೆ. ಕೆಲವೊಂದೆಲ್ಲ ಸೈಜ್ ಅಂತಂದ್ರೆ ಕೆಲವೊಂದೆಲ್ಲ ಸೈಜ್ ಬರಲ್ಲ. ಇದು ಅಂದ್ರೆ ಇದು ಹಳೆ ಕೈ ಸರ. ಇದು ಎರಡೇ ಕೈ. ಇದು ಇದು ಸಿಂಗಲ್ ಕೈ. ಇದು ಸಿಂಗಲ್ ಕೈಯಲ್ಲಿ ಉದ್ದ ಮಿನಿಮಮ್ ಒಂದು 20 ಎಲೆ ಬಂದೈತಿ. ಇದು 20 ಎಲೆ ಕೊಟ್ಟು ಒಣಗೈತೆ. ಒಣಗಿ ಮೇಲೆ ಇದು ಮುಗುಳು ಸರ. ಅಡ್ಡಂಕ್ರ ಅಂತ ಹೇಳ್ತಾರೆ. ಅಡ್ಡಂಕ ಹೊಡ್ಕೊಂಡು ಮತ್ತೆ ಅಡ್ಡಂಕ್ರಲ್ಲಿ 1 2 3 4 5 6 6ನೇ ಎಲೆ ಸರ್. ಇದು ಇಲ್ಲಿ ನೋಡಿ ಸರ್, ಇದು ಅಡ್ಡಂಕ್ರು. ಇದು ಎಣ್ಣೆ ಎಲೆ. ಇದು ಮುಗಿತ ಸರ. ಈ ಎಲೆ ಇನ್ನೊಂದ್ 2 ಎಲೆ ಕೊಟ್ಟು ಹೋಗುತ್ತೆ. ಇಲ್ಲಿ ಹೊಡಿತಾ ನೋಡಿ ಸರ್. 1 2 3 3 ಮತ್ತೆ ಮ್ಯಾಗ್ ಬರುತ್ತೆ. ಈ ರೀತಿ ಮತ್ತೆ ಹುಟ್ಟಿ ಬರ್ತದೆ. ಮತ್ತೆ ಬರುತ್ತೆ. ಇದಕ್ಕೆ ಸಾವೇ ಇಲ್ಲ ಸರ. ಸಾವೇ ಇಲ್ಲ. ಈಗ ಬೆಂಗಳೂರಾಗ 15-20 ಸಾವಿರ ಕೈ ಚಚ್ಚಕ್ಕಿಂತ ಬೆವ್ರ ಸುಸಿ ತೋಟ ದುಡ್ಕೊಂಡ್ ಸಾಕು ಸರ್. ಮಿನಿಮಮ್ 200 ಗುಣೆ ಮಾಡ್ಕೊಂಡ್ರು ಕೂಡ ನೆಮ್ಮದಿಯಾಗಿರ್ಬೇಕು ಸರ್. ಇದ್ರ ನಮ್ಮ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಸರ್. ಇಲ್ಲಿ ಎಷ್ಟೊತ್ತಿ ಮಲ್ಕೊಂಡ್ರು ಯಾರು ಕೇಳಲ್ಲ. ನಮ್ಮ ಇಷ್ಟ ನಮ್ ಬದುಕಷ್ಟ ಸರ್. ಇದು ಈ ಯಾವ ರೀತಿ ಚೆನ್ನಾಗಿ ಮನುಷ್ಯನ ಆರೋಗ್ಯ ರೀತಿ ಕಾಪಾಡಿದಂಗೆ ಇದನ್ನು ಕಾಪಾಡ್ಕೋಬೇಕು ಸರ್. ಇದು ಸರ್ ಮಗು ತರ ನೋಡ್ಕೊಬೇಕು ಸರ್. ಮಗು ತರ ನೋಡ್ಕೋಬೇಕು. ನಾವ್ ಮಾಡೋ ಕೆಲಸ ಮೇಲೆ ನಿಯತ್ ಅನ್ನೋದು ಎಲ್ಲರಿಗೂ ಸಿಗಲ್ಲ ಸರ್. ಸರ್ ಇದ್ ಯಾವ ತರ ಕಟ್ತೀರಿ? ಸರ್ ಇದ್ ಯಾವ ತರ ಕಟ್ತೀವಿ ಅಂತ ತೋಟಕ್ಕೆ ಸರ್. ಈಗ ನೀವು ಸರ್ ಇದು ಮಿನಿಮಮ್ ನಮ್ದು 600 ಗುಣ ಐತೆ. 600 ಗುಣಿಗೆ ಎಷ್ಟು ಮೊನ್ನೆ 9 ಮಂಡೆ ಎಲ್ಲ ಬಂತು ಸರ್. 9 ಮಂಡೆ. ಮಾರ್ಕೆಟ್ ಇವಾಗ ಡೌನ್ ಇತ್ತು. ನಾವು ಕೊಯ್ದಾಗ ಒಂದು 62 ಏನೋ ಸಿಡ್ ಔಟ್ ಐತೆ ಸರ್. ಪಟ್ಟಿ ನೋಡಿ ಸರ್. 60 60,000 ಮಿನಿಮಮ್ ಮ್ಯಾಕ್ಸಿಮಮ್ 60,000 ಬಂದ್ರೆ ಬೆಂಗಳೂರು 15-20 ಸಾವಿರ ರೂಪಾಯಿ ಯಾವನ್ ಸರ್ ನಾನು ಅನ್ಕೊಂತಾನೆ. ಸರಿ, ಕರೆಕ್ಟ್. ಹಳ್ಳಿ ಕಡೆ ಉತ್ತಮನ ಸಿಟಿ ಕಡೆ ಉತ್ತಮ ಸರ್ ನಿಮಗೆ? ಸರ್ ಹಳ್ಳಿ ನೆಮ್ಮದಿ ಸರ್. ನೆಮ್ಮದಿ ಸರ್.
ನೆಮ್ಮದಿ ಅಷ್ಟೇ ಸರ್. ನೆಮ್ಮದಿ ಜೀವನ. ನೆಮ್ಮದಿ ಜೀವನ. ಸರಿ ಸರ್, ಈಗ ಯಾವ ರೀತಿ ಕಟ್ತೀರಾ ಅಂತೇಳಿ ಒಂದ್ ಸ್ವಲ್ಪ ತೋರಿಸ್ಬೋದಾ ನೀವು? ನಮಗೆ 2 ತೋಟ ಅದಾವ. ಇದು ಹಳೆ ತೋಟ ಅಂದ್ರೆ ಮಿನಿಮಮ್ ಈಗ ಬರೀ 2 ವರ್ಷ ಬೆಳೆ ಸರ್ ಇದು. 2 ವರ್ಷದ ಬೆಳೆ ಇದು? ಹ್ಞೂ ಸರ್, ಎರಡೇ ವರ್ಷ ಅಷ್ಟೇ. 2 ವರ್ಷದ ತೋಟ ಸರ್ ಇದು. ಇದೇ ಯಾವ ರೀತಿ ಇದೆ ಸರ್ ಇದು ತೋಟ? ಇದು ನೋಡ್ರಿ ಸರ್ ಸ್ವಲ್ಪ. ಸರ್ ಇದು ನೋಡಿದ್ರೆ ಎಂತರಾದ್ರೂ ಬಾರಿ ಖುಷಿ ಆಗ್ತಾರ ಸರ್. ಸರ್ ಇದು ಸರ ಇದು ಫಸ್ಟ್ ವರ್ಷದ್ದು ಹಾಕಿದ ಬಳ್ಳಿ ಇದು. ಹಾ ಸರ್. ಒಂದ್ ವರ್ಷ ಇಳಿರೋ ಬಳ್ಳಿ ಇದು. ಹಾ ಸರ್. ಈ ಕಡೆ ಯಾವ್ದು ಇಲ್ಲ. ಈಗ ನೆಕ್ಸ್ಟ್ ಇಯರ್ ಇಲ್ಲಿ ಬೀಳುತ್ತೆ. ಈಗ ಇಲ್ಲಿ ಬರುತ್ತೆ ಸರ್. ಸರ್ ಇದು ನೆಕ್ಸ್ಟ್ ಇಯರ್ ಈಗ ನಾಳೆ ಮುಂಜಾನೆ ಇಲ್ಲಿ ಇಳ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಇಯರ್ ಈ ಕಡೆಗೆ. ಹಾ ಸರ್. ಇದು 4 ಗುಂಡಿ ಬರ್ತವೆ. ಒಂದು ಮುಂಡಿಗೆ 4 ಅದೇ ಬರ್ತವೆ. 4 ಗುಂಡಿ ಬರುತ್ತೆ. ಹಾ ಸರ್. ಈಗ ಸರ್ ಯಾವ ರೀತಿ ಕಟ್ತೀರಾ ಇದನ್ನ? ಬರ್ರಿ ಸರ್ ತೋರಿಸ್ತೀವಿ. ಇದು ಹಳೆ ತೋಟ ಸರ್. ಹೊಸ ತೋಟ ಆ ಕಡೆ ಐತೆ, ಅದು ಚೆನ್ನಾಗೈತೆ. ಬನ್ನಿ ಸರ್. ವಿಡಿಯೋ ಮಾಡಕತ್ತಾನ ಸರ. ಇದು 1 ವರ್ಷನ ಆಗಿರುತ್ತೆ ಸರ. ಹಾ ಸರ್. 1 ವರ್ಷಕ್ಕೆ ಮಾಡ್ಕ ನಾವು ಏನಂತಲ್ಲ, ಇದು ಮಾಡೋರ್ ಮೇಲೆ ಡಿಪೆಂಡ್ ಆಗಿರ್ತಂದಲ್ಲ. ಕಾಯಕೋ ಕೆಲಸ ಅಂತ ದೊಡ್ಡವರು ಹೇಳ್ತಾರೆ. ಹಾ ಸರ್. ನಾವು ಮಾಡೋ ಕೆಲಸ ನಿಯತ್ತಿರ್ಬೇಕು. ಹಾ ಸರ್. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ನಮ್ ಕೆಲಸ. ಬನ್ನಿ ಸರ್. ಸರ್ ಇವು ಏನೋ ಕೆಳಗೆ ಬಂದಿದಾವಲ್ಲ ಸರ್, ಇವೇನು? ಅದೇ ಸರ್ ಬಳ್ಳಿ ನಾವು ಅವಾಗ ಹಾಕಿದಲ್ಲ 1 ವರ್ಷ ಬಳ್ಳಿ ಹಾಕಿದೀವಿ ಇಲ್ಲಿಗೆ. ಹಾ ಸರ್. ಇದು ನಿಳಿಲ್ಲ ಸರ. ಈಗ ಹಾಕಿರೋ ಬಳ್ಳಿ ಹಿಂಗೆ ಹೋಗೈತೆ. ಇವೆಲ್ಲ ಮಾಲ್ಟ್. ಇವನ್ನೆಲ್ಲ ಕಟ್ಕೊಬೇಕಂದ್ರೆ ಸ್ಟಾರ್ಟಿಂಗ್ ಬಳ್ಳಿ ಅಲ್ಲ, ಸ್ಟಾರ್ಟಿಂಗ್ ಬಳ್ಳಿ ಇದು. ಇದು ಕೈ ಬಳ್ಳಿನೂ ಗೊತ್ತಿಲ್ಲ. ಹಿಂಗೆ ಕಟ್ಕೊಂಡ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನೂ ಬರಲ್ಲ. ಅಲ್ಲಿ ನೋಡ್ರಿ ಸರ್ ಕೈ. ಈಗ ಈ ಎಲೆ ಕೊಯ್ಯಲ್ಲ ಸರ್ ನೀವು ಮಾರ್ಕೆಟಿಗೆ? ಈ ಎಲೆ ಕೊಯ್ಯಲ್ಲ. ಇದು ಒಂಥರ ಎದೆ ಮೇಗಿರಿ ಎಲೆ. ಹಾ ಸರ್. ಒಂಥರ ನಮ್ಮ ಮೇಲೆ ಚರ್ಮ ಬಟ್ಟೆ ಇದ್ದಂಗೆ, ಬಳ್ಳಿಗೆ ಅದು ತರ ಬಟ್ಟೆ ಇದ್ದಂಗೆ ಸರ್. ಮತ್ತೆ ಈ ಎಲೆ ಕೊಯ್ತೀರಾ? ಈ ಎಲೆ ಕೊಯ್ಯಂಗಿಲ್ಲ ಸರ್. ಈ ಕೈ ಅದು ನೋಡ್ರಿ ಸರ್. ಹಾ ಸರ್. ಈ ರೀತಿ ಹೊರಗೆ ಬಂದಿರ್ತಾವಲ್ಲ ಅದಷ್ಟೇ ಕೊಯ್ತೀರಿ ನೀವು? ಮುಂದ್ರಿ. ಹಾ ಸರ್. ಇವ್ರು ಕೂಲರ್ ಆಡ್ರಿ. ಇವರು ಸರ್ ಕೂಲರ್ ಆಡ್ರಿ. ಅವರು ಮನೆಯವ್ರು ಓಟ್ರಿ. ಇವರು ಮನೆ ಎಲ್ಲ ಮಾವರ ಅಂತಂಬ್ರ ನೋಡಿ ಸರ್. ಒಂದೇ 1 ವರ್ಷದ ಬೆಳೆ ಇದು. ಹಾ ಸರ್. ಸೂಪರ್ ಇದೆ ಸರ್. ಇದೇನು? ಬನ್ನಿ ತೋರಿಸ್ತೀನಿ. ಹಾ ಸರ್. ನೋಡಿ ಸರ್, ಇಲ್ಲಿ ಹಚ್ಕೊಂಡ್ರೆ ಮಾಲ್ಟು ಕಟ್ಕೊಂಡಿವಿ. ಕಟ್ಕೊಂಡು ಇಲ್ಲಿ ಮುಟ್ಟ ಏನು ಕೈ ಇಲ್ಲ 1 ವರ್ಷಕ್ಕೆ. 1 ವರ್ಷಕ್ಕೆ ಅಲ್ಲಿಂದ ಅಲ್ಲಿ ಕಡೆ ಕೈ. ಹಾ ಸರ್. ಇದು ಏಣಿ ಸಿಗುತ್ತಾ ಸರ್? ಇದು ಸರ್ ಸಿಗುತ್ತೆ ಸರ್. ಸಿಗುತ್ತಾ? ಇದು ಕಬ್ಬಣ ಎಣ್ಣೆ. ಅದ ಹಡ್ಗೋಲ್ ಹೋಗ್ರ ಹಾಕೊಂಡಿವಿ. ಏಣಿ ಏನು ಹೆವಿ ಇಲ್ಲ. ಸ್ಟೀಲ್ ಕಬ್ಬಣ. ಸ್ಟೀಲ್ ಕಬ್ಬಣ 2 ಮಿಕ್ಸ್. ಹಾ ಸರ್. ಈಗ ಈ ರೀತಿನೇ ನಿಂತ್ಕೋಬೇಕು ಎಣಿ ಮೇಲೆ? ಹ್ಞೂ ಸರ್. ಇಲ್ಲಿ ಮುಂದೆ ಬನ್ನಿ ತೋರಿಸ್ತೀನಿ. ಲೇ ಮ್ಯಾಮ್ ಈ ಕಡೆ ಬಲಕಿದೆ ಸರ್. ಈ ರೀತಿನೇ ಕಟ್ಟೋದು ನೀವು ಬಳ್ಳಿನ? ಸರ್ ಅದು ಕಟ್ತಿರಲ್ಲ ಇದೆ ಸರ್. ಅದು ಸರ್ ಇದಕ್ಕೆ ನಾರ ಅಂತ ಹೇಳ್ತಾರ. ನಾರು ಅಂತ ಹೇಳ್ತೀರಾ? ಹ್ಞೂ ಸರ್. ಆ ಬಾಳೆ ಪಟ್ಟೆ ಇರುತ್ತಲ್ಲ ಸರ್, ಸಣ್ಣ ಸಣ್ಣಗೆ ಜಿಕ್ಕೊಂಡು ಎಷ್ಟು ಬೇಕು ಅಷ್ಟು ಇದು ಮಾಡ್ಕೊಂಡು ನಾವು 1 ಗಂಟೆ ಮಿನಿಮಮ್. ಈಗ ಏನಿತ್ತು 10 ವರ್ಷ ಅಲ್ಲ ಮರ ಸರ್. ಇದು ಇದೇನು ಸರ್? ಇದು ಸರ್ ಇದಾಕ ಸರ್ ಕುಡುಗಲ್. ಇದಿಲ್ಲ ಅಂದ್ರೆ ನಮ್ಮ ಜೀವನ ಹೇಳ್ರಿ ಸರ್. ಇದು ಕುಡುಗಲ್ ಅಂತಾರ ಸರ್. ಇದು ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಸರ್. ಇವೆರಡು ಸರ್. ಸರ್ ಇದು ಈಗ ಯಾವ್ದಕ್ಕೂ ಯೂಸ್ ಇಲ್ಲ, ನಿಮ್ ಕೆಲಸ ಮಾಡಕ್ಕೆ ಅಷ್ಟೇ. ನಮ್ಮ ತೋಟ ಕೆಲಸಕ್ಕೆ ಅಷ್ಟೇ ಸರ್. ಸರ್ ಅಷ್ಟೇ ಕೆಲಸ ಯೂಸಿಗೆ. ನೆಕ್ಸ್ಟ್ ಯಾವ್ದಕ್ಕೂ ಯೂಸ್ ಇಲ್ಲ ಸರ್. ಸರ್ ಇದು ಯಾವ ರೀತಿ ಕಟ್ತೀರಾ ಸರ್? ಸ್ವಲ್ಪ ಇದೇ ರೀತಿ ನೋಡಿ ಸರ್. ಇದೇ ರೀತಿ ಅಂದ್ರೆ ಸರ್? ಸರ್ ಅದ ಬಳ್ಳಿ ಮೇಲೆ ಬಳ್ಳಿ ಹಾಕೊಂಡು ಎದೆ ಮೇಲೆ ಬಳ್ಳಿ ಇರ್ಬೇಕು. ಅದ ಅಷ್ಟೇ ಸರ್. ಗಂಟು 1 ಗಂಟೆ ಅಷ್ಟೇ. ಅಷ್ಟು ಸ್ಪೀಡ್ ಗಂಟೆ ಆಗ್ತಿರಲ್ಲ ನಿಮಗೇನು? ಅದು ಕುಡುಗಲ್ಲು ಗಾಯ ಮಾಡಲ್ಲ ಸರ್? ಅದು ಇಲ್ಲ ಸರ್, ಅದು ರೂಢ ಇದೆ ಸರ್. ಎಕ್ಸ್ಪೀರಿಯನ್ಸ್ ಇದೆ ಸರ್ ಸರ್. ಎಲ್ಲರಿಗೂ ಬರೋದು ಸರ್. ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು? ನಮಗೆ ನಾನು ಮ್ಯಾಕ್ಸಿಮಮ್ ಒಂದು 5-6 ವರ್ಷ ಆಯಿತು ಸರ್. 5-6 ವರ್ಷ. ಸರ್ ನಿಮಗೆ? ನಮಗೊಂದು 4-5 ವರ್ಷ ಸರ್. 2 ವರ್ಷ ಜೂನಿಯರ್. ಇದ್ರಾಗ ಜೂನಿಯರ್ ಸೀನಿಯರ್ ಅಂತ ಇರ್ತಾರ? ಆ ಥರ ಏನಿಲ್ಲ ಸರ್. ಕೆಲಸ ಮೇಲೆ ಕೆಲಸ ಮಾಡೋ ಡಿಪೆಂಡ್ ಆಗುತ್ತೆ. ಕೆಲಸ ಎಕ್ಸ್ಪೀರಿಯನ್ಸ್ ಮೇಲೆ ಚೆನ್ನಾಗಿ ಮಾಡ್ಬೇಕು ಸರ್. ಹಂಗಾರೆ ಹೋಗ್ತಾರೆ ಸರ್. ಕೆಲಸನ ಚೆನ್ನಾಗಿ ನೋಡಿ ಸರ್. ಇದೆಲ್ಲ 1 ವರ್ಷ ಬೆಳೆ ಹೆಂಗ್ ಬಂದೈತೆ ನೋಡಿ ಸರ್. ಕಟಾಕ್ ಬಂದೈತೆ ಸದ್ಯ ಈಗ. ಹಾಂ ಸರ್. ಸೂಪರ್ ಇದೆ ಸರ್ ತೋಟ ಆದ್ರೂ ಸರ್. ಇದಕ್ಕಂದ್ರೆ ಮೆಡಿಸಿನ್ ಏನು ಮಾಡಕ್ ಹೋಗ್ಬಿಟ್ಟು ಸರ್. ಇದ ದನಗೊಬ್ಬರ ಇವಾಗ ಏನು ಹಾಕಿಲ್ಲ. ದನಗೊಬ್ಬರನ್ನ ಇದು ಕೊಟ್ಟ ಮಾಡಿಲ್ಲ. ಈ ವರ್ಷ ಆ ಕಡೆ ಏರ್ಸ್ಕೊಂಡೇವಿ, ಹಾಕ್ತಿವಿ ಸರ್ ಅಷ್ಟೇ. ನೆಕ್ಸ್ಟ್ ಇಯರ್ ಇಳಿದ ಮೇಲೆ ಈಗ ಚಂಡಿ ಹೋಗೈತಲ್ಲ ಸರ್. ಈಗ ಮಳೆ ಬಂತಂದ್ರೆ ಇಳ್ತೀವಿ. ಚೆನ್ನಾಗುತ್ತೆ. ಈಗ ಗುಂಡಿ ಇರುತ್ತಲ್ಲ ಸರ್, ಈಗ ಗುಂಡಿ ಯಾವ ರೀತಿ ಮುಚ್ತೀರಾ? ಗುಂಡಿ ಮುಚ್ಚಂಗೆ ಇರ್ತಾರೆ. ಅದೇ ಗೊಬ್ಬರ ಹಾಕಿ ಅದೇ ಮುಚ್ಚೋಗುತ್ತೆ. ದನಿಂಗ್ ಗೊಬ್ಬರ ಹಾಕ್ತೀರಾ? ದನಿಂಗ್ ಗೊಬ್ಬರ ಹಾಕ್ತೀವಿ. ದನಿಂಗ್ ಗೊಬ್ಬರ ಹಾಕ್ತೀರಾ? ಹೌದಾ? ಮತ್ತೆ ಸರ್ ಇದು ಭಾಳ ಸ್ವಲ್ಪ ಖುಷಿ ಆಯ್ತು ಸರ್ ನಿಮ್ಮ ತೋಟಕ್ಕೆ ಬಂದಿದ್ದು. ಸರ್ ನಿಮಗೂ ಖುಷಿ ಆಯ್ತು ಸರ್.
ತುಂಬಾ ಥ್ಯಾಂಕ್ಸ್ ಸರ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್ ಸರ್ ನಿಮಗೂ. ಇರ್ಲಿ ಸರ್. ಸರ್ ನಿಮ್ಗೆ ಯಾವ ಅವಾಗ ಅವಾಗ ಬರ್ತೀವಿ ಸರ್. ಇದು ತುಂಬಾ ಥ್ಯಾಂಕ್ಸ್ ಸರ್ ಇನ್ನೊಂದ್ಸರಿ ಹೇಳಿದ್ದಕ್ಕೆ. ಈಗ ಸರ್ ನಿಮಗೆ ಏನಾರೆ ಬೇರೆ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಯಾರು ಮತ್ತೊಬ್ರು ಸಹಾಯ ಕೇಳಬೇಕು ಅಂದ್ರೆ ನಿಮ್ಮ ನಂಬರ್ ಹೇಳಿ ಸರ್. ನಿಮ್ಮ ನಂಬರ್ ಹೇಳಿ ಸರ್. ನಿಮ್ಮ ನಂಬರ್ ಹೇಳಿ. ಯಾರಿಗಾರ ನಿಮ್ದು ನಂಬರ್ ಬೇಕು ಅಂತ ಅಂದ್ರೆ ಇವ್ರ ಬಗ್ಗೆ ತೋಟದ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನೋದಿದ್ರೆ ಸರ್ ನಂಬರ್ ನಂಬರ್ ಅಲ್ಲಿ ಕಮೆಂಟ್ ಅಲ್ಲಿ ಇದು ಫಸ್ಟ್ ಅಲ್ಲಿ ಪಿನ್ ಮಾಡಿರ್ತೀವಿ ನೋಡ್ಕೊಡಿ ಸರ್. ಸರ್ ಪಿನ್ ಮಾಡಿರ್ತೀವಿ ನಂಬರ್ನ. ನೀ ಹೋಗ್ಬಿಟ್ಟು ಸರ್ ನಂಬರ್ ಸರ್ 9008657072. ಅಲ್ಲಿ ಸರ್ ಎನಿ ಪ್ರಾಬ್ಲಮ್ ಎಲ್ಲ ಬೆಳೆ ಕಡೆಯಿಂದ ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಕಾಲ್ ಮಾಡಿ 24 hours ರೆಡಿ ಇರ್ತೀವಿ, ಪಿಕ್ ಮಾಡ್ತೀವಿ. 9008657072. ಸರಿ ಎನಿ ಟೈಮ್ ಕಾಲ್ ಮಾಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್ ಮತ್ತೊಂದ್ಸರಿ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಸರ್ ನಿಮ್ದು ಕೆಲಸ ನೀಟಾಗಿ ಮಾಡಿ ಚೆನ್ನಾಗಿ ಮಾಡಿ ಸರ್. ನಾವು ನಮ್ಮಿಂದ ಸ್ವಲ್ಪ ನಮ್ಮ ಚಾನಲ್ಗೆ ತಿಳಿಸ್ಬೇಕು ಅಂತ ಹೇಳಿ ಗೊತ್ತಾಯ್ತು. ತಿಳಿಸ್ಬೇಕು ಅಂತ ಒಂದು ಆಸೆ ಇತ್ತು, ತಿಳಿಸ್ತಿದ್ದೀವಿ ಸರ್. ಸರ್ ಇದ್ರ ನೆಮ್ಮದಿ ಆಗಿರ್ಬೇಕು ಸರ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಸರ್. ಹಳ್ಳಿ ಜೀವನನೇ ಭಾರಿ ಜೀವನ ಸರ್. ತುಂಬಾ ಥ್ಯಾಂಕ್ಸ್ ಸರ್.